ಓಕೆ ಎಂತ ಹಾಯ್ ಹೇಳು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ. ಎಲ್ಲರೂ ಅಂತ ಹೇಳಕ್ಕೆ ಇವಾಗ ಮಮ್ಮಿ ಡ್ಯಾಡಿ ಮನೇಲಿ ಇಲ್ವಲ್ಲ, ಸೊ ಇವಾಗ ಹೋಗ್ತೀವಿ. ಅವರೆಲ್ಲ ಹೆಂಗಿದ್ದಾರೆ ಅಂತ ವೀಡಿಯೋದಲ್ಲೇ ತೋರಿಸ್ತೀನಿ ನಿಮ್ಮ ಹತ್ರ. ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗ್ತಿದೆಯೋ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವ್ಲಾಗಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬನಶಂಕರಿ ಟೆಂಪಲ್. ಇವ್ರಿಗೆ ಇವತ್ತು ರಜಾ, ಬಿಕಾಸ್ US ಹಾಲಿಡೇ, ಥರ್ಸ್ಡೇ ಫ್ರೈಡೇ ರಜಾ ಇರೋದ್ರಿಂದ ಇವತ್ತು ಟೆಂಪಲ್ಗೆ ಹೋಗಿ ಹಂಗೆ ನಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಮನೆ ಹತ್ರನೇ ಇರೋ ಬನಶಂಕರಿ ಟೆಂಪಲ್ ಹೋಗಿ ದೇವ್ರಿಗೆ ದರ್ಶನ ಮಾಡಿಕೊಂಡು ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಮದುವೆ ಮುಗಿದ್ಮೇಲೆ. ಸೊ ಇಬ್ಬರು ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಹಾಗೆ ನಮ್ಮ ಮನೆಗೆ ಹೋಗಿ ನಮ್ಮ ಮನೇಲೆಲ್ಲರನ್ನೂ ನೋಡಿ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಾದ್ರೂ ರೀಚ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಇವತ್ತು ದಿನ ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೇ ರೀತಿ ಆ್ಯಕ್ಚುಲಿ ಇವ್ರು ತುಂಬ ಶೈ, ಕ್ಯಾಮ್ರಾ ಮುಂದೆ ಬರೋದಕ್ಕೆಲ್ಲ ಸ್ವಲ್ಪ ಇಂಟ್ರೋವರ್ಟ್, ಕೂಡ ಮಾತಾಡೋದು ತುಂಬ ಕಮ್ಮಿ. ಬಟ್ ನಾನು ಎಕ್ಸ್ಟ್ರೋವರ್ಟ್ ಆಗಿರೋದ್ರಿಂದ ಈ ಥರ ಆ್ಯಕ್ಚುಲಿ ಫೋರ್ಸ್ ಮಾಡಲ್ಲ, ಬಟ್ ಹೀ ಈಸ್ ಇಂಟ್ರೆಸ್ಟೆಡ್. ಗೊತ್ತಾಗಲ್ಲ ಹೆಂಗೆ ಇದು ಮಾಡೋದು ಮಾತಾಡೋದು ಅಂತ. ಸೊ ಐ ಆಮ್ ಕೈಂಡ್ ಆಫ್ ಟ್ರೈನಿಂಗ್ ಹಿಮ್ ನಾವು ಯಾವ ಥರ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತ. ಸೊ ಅವ್ರು ಅದಕ್ಕೆ ಅಳವಡಿಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಟ್ರೋವರ್ಟ್ ಫಾರ್ ಟಾಕಿಂಗ್. ನಮ್ಮ ಮನೆ ಹತ್ರ ಇರೋ ಬನಶಂಕರಿ ಟೆಂಪಲ್ಗೆ ರೀಚ್ ಆಗಿದ್ದಾಯಿತು. ಸೊ ರೀಚ್ ಆಗಿಬಿಟ್ಟು ನಿಂಬೆಹಣ್ಣು ದೀಪ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ಹೋಗಿ ನಿಂಬೆಹಣ್ಣು ತೊಗೊಂಡು ದೀಪ ಮಾಡಬೇಕು ಅಂತಲೇ ಅಂದ್ಕೊಂಡು ಹೋಗಿದ್ದು. ಬಟ್ ಆಲ್ರೆಡಿ 5 ನಿಂಬೆಹಣ್ಣು ದೀಪ ಅವರೇ ರೆಡಿ ಮಾಡಿ ಇಟ್ಬಿಟ್ಟು ಇನ್ನಿಷ್ಟು ಪ್ರೈಸ್ ಹೇಳ್ಬಿಟ್ಟು ಮಾರ್ತಾಯಿದ್ರು. ಸೊ ಹೆಂಗೋ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನೇ ತೊಗೊಂಡೋಗಿ ನಿಂಬೆಹಣ್ಣು ದೀಪ ಹಚ್ಚಿ ದೇವ್ರನ್ನ ದರ್ಶನ ಮಾಡಿಕೊಂಡು 4:30ಗೆ ತನಕ ಓಪನ್ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಆಗಲೇ ನಾವು ಹೋಗೋಕ್ಕೂ 4:30 ಆಗೋಕ್ಕೂ ಕರೆಕ್ಟಾಗಿತ್ತು. ಸೊ ಅವಾಗ ತಾನೇ ಕ್ಯೂ ಬಿಟ್ಟರು. ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ದೇವ್ರಿಗೆ ಆರತಿ ಮಾಡಿ ಚೆನ್ನಾಗಿ ಪ್ರೇ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಹಂಗೆ ನಮ್ಮ ಮಮ್ಮಿ ಮನೆಗೆ ಹೋಗಿದ್ವಿ. ಸೊ ಈ ಥರ ಹೋಯಿತು ನಮ್ಮ ಡೇ. ಆ್ಯಂಡ್ ಇವತ್ತಿನ ಥಾಟ್ ಫಾರ್ ದ ಡೇ ಏನಂತಂದರೆ, ಆಪರ್ಚುನಿಟೀಸ್ ಡೋಂಟ್ ಹ್ಯಾಪನ್, ವಿ ನೀಡ್ ಟು ಕ್ರಿಯೇಟ್ ದೆಮ್. ಅಂದರೆ ಯಾವುದೇ ಆಪರ್ಚುನಿಟಿ ಆಗಲಿ ನಮಗೆ ಅದಾಗದೆ ಬಂದುಬಿಟ್ಟು ಬಿದ್ದುಬಿಡಲ್ಲ ನಮ್ಮ ಹತ್ರ. ವಿ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಫಾರ್ ದ್ಯಾಟ್. ನಮ್ಮ ಪ್ರಯತ್ನ ನಾವು ಪಡಬೇಕು, ನಮ್ಮ ಹಾರ್ಡ್ ವರ್ಕ್ನ ನಾವು ಮಾಡಬೇಕು. ಲಕ್ ಇಸ್ ಆಲ್ಸೋ ಮ್ಯಾಟರ್. ಲಕ್ ಫೇವರ್ ಆದ್ರೇ ಒಂದು ವಿಷಯ ಕ್ಲಿಕ್ ಆಗೋದು. ಬಿಕಾಸ್ ನಾವು ಎಷ್ಟೋ ಹಾರ್ಡ್ ವರ್ಕ್ ಹಾಕಿರ್ತೀವಿ, ಕೆಲವು ಸತಿ ಅದು ವಿಷಯ ಕ್ಲಿಕ್ ಆಗಿರಲ್ಲ. ಬಿಕಾಸ್ ಸಮ್ಟೈಮ್ಸ್ ಲಕ್ ಡಸಂಟ್ ಫೇವರ್ ಅಸ್. ಲಕ್ಕೂ ಒಂದು ಫ್ಯಾಕ್ಟರ್, ಬಟ್ ಫಸ್ಟ್ ನಮ್ಮ ಸ್ಟೆಪ್ಪು, ನಮ್ಮ ಪ್ರಯತ್ನ ನಾವು ಮಾಡಿದ್ರೇ ಆ ವಿಷಯ ಶುರು ಆಗೋದು. ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಹಾಕಿ ನಾವು ದಿನ ಅಂದರೆ ಇಂಟೆನ್ಸಾಗಿ ವರ್ಕ್ ಮಾಡಬಾರ್ದು, ಕನ್ಸಿಸ್ಟೆಂಟಾಗಿ ದಿನಾಗಲೂ ಒಂದಿಷ್ಟು ಅಂತ. ಫಾರ್ ಎಕ್ಸಾಂಪಲ್, ಒಂದು ಗಿಡಕ್ಕೆ ಒಂದೇ ಸತಿಗೆ ನೀರು ಹಾಕ್ಬಿಟ್ರೆ ಅದು ಹಾಳಾಗಿಬಿಡುತ್ತೆ. ಸೊ ದಿನಾಗಲೂ ಒಂದೊಂದಿಷ್ಟು ಅಂತ ನೀರು ಹಾಕ್ಕೊಂಡು ಹೋದ್ರೇ ಅಲ್ವಾ ಗಿಡ ಕನ್ಸಿಸ್ಟೆಂಟಾಗಿ ನೀಟಾಗಿ ಬೆಳೆಯೋದು. ಸೊ ಅದೇ ಥರ ದಿನಾಗಲೂ ನಮ್ಮ ಡೈಲಿ ಬೇಸಿಸ್ನಲ್ಲಿ ಎಫರ್ಟ್ಸ್ ಹಾಕಿ, ಹಾರ್ಡ್ ವರ್ಕ್ ಹಾಕಿ ಏನೇ ಒಂದು ಕೆಲಸನ ನಾವು ಮ್ಯಾನಿಫೆಸ್ಟ್ ಮಾಡಿ ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋದರೆ 100% ಅದು ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ಥಾಟ್. ಅದು ಫ್ಯಾಕ್ಟ್ ಕೂಡ. ಏನಂತೀರಾ ನೀವೆಲ್ಲ? ಇದು ಇವತ್ತಿನ ಥಾಟ್ ಫಾರ್ ದ ಡೇ. ಏನಂತಂದರೆ, ಆಪರ್ಚುನಿಟೀಸ್ ನಮ್ಮನ್ನು ಅದಾಗದೆ ಹುಡ್ಕೊಂಡು ಬರೋದಿಲ್ಲ, ನಾವು ಅದನ್ನ ಕ್ರಿಯೇಟ್ ಮಾಡಬೇಕು. ನಮ್ಮ ಹಾರ್ಡ್ ವರ್ಕ್ ಹಾಕಿ ನಾವು ಏನೇ ಒಂದು ವಿಷಯನ ಸ್ಟಾರ್ಟ್ ಮಾಡಿದರೆ, ಹಾರ್ಡ್ ವರ್ಕ್ ಮಾಡಿದರೆ 100% ಅದು ಸಕ್ಸಸ್ ಆಗುತ್ತೆ ಅನ್ನೋದು ಇವತ್ತಿನ ಥಾಟ್. ಆ್ಯಂಡ್ ಒಳ್ಳೆಯದಾಗಿ ದರ್ಶನ ಮುಗಿಸ್ಕೊಂಡು ಬಂದು ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ. ಟೆಂಪಲ್ ವೈಬ್ ಚೆನ್ನಾಗೇ ಇರುತ್ತೆ, ನಿಮಗೂ ಗೊತ್ತಿರುತ್ತಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ರಶ್ ಕಮ್ಮಿ ಇದ್ದಿದ್ದರಿಂದ ಅಷ್ಟೊಂದೇನು ಕಷ್ಟ ಆಗಿಲ್ಲ. ಯೂಶ್ವಲಿ ನಾನು ಬನಶಂಕರಿಗೆ ಹೋಗ್ತಿದ್ದೆ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ 3 to 4 hours ಆಗಿಬಿಡೋದು, ಮ್ಯಾಕ್ಸಿಮಮ್ 2 hours ಆದರೂ ಆಗೋದು. ಬಟ್ ಇವತ್ತು ಥರ್ಸ್ಡೇ ಅನ್ನೋದ್ರಿಂದ ರಶ್ ಸ್ವಲ್ಪ ಕಮ್ಮಿ ಇತ್ತು, ಅಷ್ಟೇನು ಜನ ಇರಲಿಲ್ಲ. ಸೊ ಹೋಗಿದ ತಕ್ಷಣ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಮ್ಮವರು ಬನಶಂಕರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿರ್ಲಿಲ್ವಂತೆ. ಸೊ ಹೋಗಲೇಬೇಕು ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದೆ. ಒಳ್ಳೆಯದಾಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೊರಟ್ವಿ. ಮತ್ತು ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದೇ ರೋಡು. ಅವ್ರ ಮನೆ ಸ್ಟಾರ್ಟ್ ಮಾಡಿದರೆ ರಾಜಾಜಿನಗರಿಂದ ನಮ್ಮ JP ನಗರ ಬರೋದಕ್ಕೆ ಒಂದೇ ಔಟರ್ ರಿಂಗ್ ರೋಡ್ ಮೇಲೆ ಬಂದರೆ
ಟ್ರಾಫಿಕ್ ಇಲ್ಲ ಅಂತಂದರೆ 20 to 25 ಮಿನಿಟ್ಸು. ಹಂಗೆ ಟ್ರಾಫಿಕ್ ಏನಾದರೂ ಇದ್ದರೆ ಒಂದು 40 ಮಿನಿಟ್ಸ್ ಆಗ್ಬೋದು ಅಷ್ಟೇ, ಒಂದೇ ರೋಡು. ಆದರೂ ನಾನು ಒಬ್ಬಳನ್ನೇ ಕಳ್ಸೋಕ್ಕೆ ಭಯಪಡ್ತಾರೆ. ಯಾ ಹೋಗಿದ ತಕ್ಷಣ ಮಮ್ಮಿ ಡ್ಯಾಡಿ ಇದ್ದರು, ಮತ್ತು ನಮ್ಮ ಬುಜ್ಜಿ ಕೂಡ ಬಂದಿದ್ಲು. ಲಾಸ್ಟ್ ಟೈಮ್ ಬಂದಾಗ ಬುಜ್ಜಿಗೆ ತಲೆ ತುಂಬ ಕೂದಲಿತ್ತು, ಕರ್ಲಿ ಹೇರು. ಇವಾಗ ತಿರುಪತಿಗೆ ಹೋಗಿ ಮೊಟ್ಟೆ ಹೊಡ್ಸ್ಕೊಂಡು ಬಂದಿದ್ರು ಅವಳಿಗೆ. ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ಲು, ಕ್ಯೂಟಾಗಿ. ಮತ್ತು ನನ್ನ ತಮ್ಮಂಗೂ ಕೂಡ ಪ್ರಿಪ್ರೇಟ್ರೀಸ್ ನಡೀತಾ ಇದೆಯಂತೆ. ಅವ್ನು ಬೆಳಗ್ಗೆ ಬೇಗ ಓದೋದ್ರಿಂದ ಕಾಲೇಜಿಂದ ಬಂದಮೇಲೆ ಒಂದು ನ್ಯಾಪ್ ತೊಗೊಂಡು ಮತ್ತೆ ಓದೋದಕ್ಕೆ ಕೂತ್ಕೊತಾನೆ. ನಮ್ಮ ಪಾಪು ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಬುಜ್ಜಿ ಯಾರಂತ ನನಗೆ ತುಂಬ ಗೊತ್ತಿರೋರಿಗೆ ಹಳೆ ಗೊತ್ತೇ ಇರುತ್ತೆ. ನನ್ನ ತಂಗಿ ಮಗಳು ಅವಳು. ನನಗಿಂತ 3 years ಮುಂಚೆನೇ 1.5 year ಪಾಪ ಕೂಡ ಇದೆ. ನಮ್ಮನೆ ಫಸ್ಟ್ ಬೇಬಿ ಅಂತ ಹೇಳ್ಬೋದು ನಮ್ಮ ಬುಜ್ಜಿ ಅಂತ ನಾವಿಟ್ಟಿರೋದು ಹೆಸರು, ಅಂದರೆ ನಾನು ಇಟ್ಟಿರೋ ಹೆಸರು. ಬಟ್ ಅವಳ ನೇಮ್ ಅವಿನ್ಯ ಸಾರಿಕಾ. ಹೆಂಗೋ ಸ್ಪೀಡಾಗಿ ಬೆಳೆದ್ಬಿಟ್ಲು ನಮ್ಮ ಪಾಪು. ಅವಳದು ಡೆಲಿವರಿ ವ್ಲಾಗ್ ಕೂಡ ನಾನು ಹಾಕಿದ್ದೆ ಮುಂಚೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಅಂತ ಅನ್ಕೊತೀನಿ. ನೋಡದೇ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಡೆಲಿವರಿ ವ್ಲಾಗ್ ಕೂಡ ತುಂಬ ಚೆನ್ನಾಗಿದೆ. ಗೂಡಿತ್ತು ಮೊಟ್ಟೆಯಿಂದ ಎಟ್ಕಿಲ್ಲಮ್ಮ ಏನಮ್ಮ ತಗ್ಲಿಂದ ಯಾರು ತಗ್ಲಿದ್ದೆ ಬುಜ್ಜಿ ನೋಡು. ನಮ್ಮ ತಂಗಿ ಮನೆ ಮಮ್ಮಿ ಮನೆ ಪಕ್ಕದ್ರಲ್ಲೇ ಇರೋದ್ರಿಂದ ಅವಳು ಕೆಲ್ಸಕ್ಕೆ ಹೋಗುವಾಗ ನಮ್ಮ ಮನೇಲಿ ಬಿಟ್ಟು ಹೋಗಿರ್ತಾಳೆ ಪಾಪುನ. ಅವಳು ಕೂಡ ಕೆಲಸದಿಂದ ಬಂದಳು. ಹಂಗೆ ಅವಳ ಹತ್ರನೂ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನಾನು ನನ್ನ ತಂಗಿ ಹೋದ್ಮೇಲೆ ನಮ್ಮ ಮನೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ನನ್ನ ತಮ್ಮನೂ ಅಷ್ಟೊಂದು ಮಾತಾಡಲ್ಲ, ಸೊ ಮನೆ ಫುಲ್ ಸೈಲೆಂಟ್. ನಾವು ಹೋದ್ರೇ ಫುಲ್ಲು ಗಲಗಲ ಅಂತ ಸೌಂಡ್ ಮಾಡ್ಕೊಂಡು ಜೋರಾಗಿ ನಗಾಡ್ಕೊಂಡಿರ್ತೀವಿ. ನಮ್ಮಪ್ಪ ಅದೇ ಅಂತ ಇದ್ರು, ನಂಗೆ ತಲೆನೋವೇ ಬಂದ್ಬಿಡ್ತು ಎಷ್ಟು ಮಾತಾಡ್ತಿರಲ್ಲೇ ಅಂತ. ಸೊ ಊಟ ತಿಂದ್ಕೊಂಡು, ಹಾಗೆ ಸ್ವೀಟ್ ಕೂಡ ಇತ್ತು, ಸ್ವೀಟ್ ಎಲ್ಲ ತಿಂದ್ಕೊಂಡು ನಮ್ಮ ಡೇ ಈ ಥರ ಮುಗ್ದಿತ್ತು. ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬುಜ್ಜಿನಿ ಕಡುಪೇಡ ನಾಲಿಗ ಏ ವಿಡಿಯೋ ಬಾಯ್. ಓಕೆ ಬಾಯ್, ನಡಿಯೋ. దొడపద ఇర్పో బాయ్ చెయ్య.